ಸ್ನೇಹಿತರೆ, ಗೌತಮಿ ಯಾದವ್ ಯಾರು? ಡೇರ್ ಡೆವಿಲ್ ಇವರ ಹಿನ್ನೆಲೆ ಏನು ನೋಡೋಣ ಬನ್ನಿರಿ. ಗೌತಮಿ ಯಾದವ್ ಕನ್ನಡ ಚಿತ್ರರಂಗ ಮತ್ತು ಕಿರುತೆರೆಯಲ್ಲಿ ಸಕ್ರಿಯವಾಗಿರುವ ನಟಿ. ಇವರು 1993 ಆಗಸ್ಟ್ 22ರಂದು ಬೆಂಗಳೂರಿನಲ್ಲಿ ಜನಿಸಿದರು. ಇವನ ಪತಿ ಅಭಿಷೇಕ್ ಕಾಸರಗೂಡು ಕನ್ನಡ ಚಿತ್ರರಂಗ ಖ್ಯಾತ ಕ್ಯಾಮ್ರಾಮ್ಯಾನ್. ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾದ ಜನಪ್ರಿಯ ಧಾರಾವಾಹಿ ಸತ್ಯ. ಇತ್ತೀಚೆಗಷ್ಟೇ ಸತ್ಯ ಸೀರಿಯಲ್ ಮುಕ್ತಾಯ ಕಂಡಿತು. ಸತ್ಯ ಧಾರಾವಾಹಿಯಲ್ಲಿ ಕಥಾನಾಯಕಿ ಕಾನ್ವಾಯ್ ಡೇರ್ ಡೆವಿಲ್ ರಫ್ ಅಂಡ್ ಟಫ್ ಸತ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದವರು. ಗೌತಮಿ ಯಾದವ್ ಕೊನೆಯಲ್ಲಿ ಪೊಲೀಸ್ ಅಧಿಕಾರಿಯಾಗಿಯೂ ಗೌತಮಿ ಯಾದವ್ ಕಮೆಂಟ್ ಮಾಡಿದರು. ದಶಕದ ಹಿಂದೆ ಪ್ರಸಾರವಾಗಿದ್ದ ನಾಗಪಂಚಮಿ ಸೀರಿಯಲ್ನಲ್ಲಿ ಗೌತಮಿ ಯಾದವ್ ಅಭಿನಯಿಸಿದರು. ಲೂಟಿ, ಆದ್ಯ, ಕಿನಾರೆ ಮುಂತಾದ ಕನ್ನಡ ಸಿನಿಮಾಗಳೆಲ್ಲ ಗೌತಮಿ ನಟಿಸಿದ್ದಾರೆ. ತಮಿಳಿನ ಚಿತ್ರ ಒಂದರಲ್ಲಿ ಗೌತಮಿ ಮಿಂಚಿದ್ದಾರೆ. ಗೌತಮಿ ಯಾದವ್ ಅವರಿಗೆ ದೊಡ್ಡ ಮಟ್ಟದ ಖ್ಯಾತ ತಂದುಕೊಟ್ಟಿದ್ದು ಕನ್ನಡದ ಸತ್ಯ ಸೀರಿಯಲ್. ಸತ್ಯ ನಟಿ ಗೌತಮಿ ಅವರಿಗೆ ರಿಯಲ್ ಲೈಫ್ ನಲ್ಲಿ ಮದುವೆಯಾಗಿದೆ. ಕನ್ನಡ ಚಿತ್ರರಂಗದ ಖ್ಯಾತ ಕ್ಯಾಮ್ರಾಮ್ಯಾನ್ ಅಭಿಷೇಕ್ ಕಾಸರಗೂಡು ಅವರ ಪತ್ನಿಯೇ ಗೌತಮಿ ಯಾದವ್. ಅಭಿಷೇಕ್ ಕಾಸರಗೂಡು ಅವನ ತಂದೆ ಕನ್ನಡದ ಖ್ಯಾತ ಸಿನಿಮಾ ಪತ್ರಕರ್ತ ಗಣೇಶ್ ಕಾಸರಗೂಡು. ಈ ಹಿಂದೆ ಕಿನ್ನಾರೆ ಎಂಬ ಸಿನಿಮಾದಲ್ಲಿ ನಾಯಕಿಯಾಗಿ ಗೌತಮಿ ಅಭಿನಯಿಸಿದರು. ಅದೇ ಚಿತ್ರಕ್ಕೆ ಅಭಿಷೇಕ್ ಕಾಸರಗೂಡು ಕ್ಯಾಮ್ರಾಮ್ಯಾನ್ ಆಗಿದ್ದರು. ಕಿನಾರೆ ಶೂಟಿಂಗ್ ವೇಳೆ ಇಬ್ಬರ ಮಧ್ಯೆ ಪ್ರೀತಿ ಚಿಗುರಿತು. ಕುಟುಂಬಸ್ಥರನ್ನು ಒಪ್ಪಿಸಿ ಡಿಸೆಂಬರ್ 31, 2019ರಂದು ಗೌತಮಿ ಯಾದವ್ ಅಭಿಷೇಕ್ ಕಾಸರಗೂಡು ದಾಂಪತ್ಯ ಜೀವನಕ್ಕೆ ಕರೆಸಿದರು. ಬೆಂಗಳೂರಿನ ಆರ್ಎನ್ ನಗರದಲ್ಲಿ ಇರುವ ನಿಮಿಷಾಂಬ ದೇವಸ್ಥಾನದಲ್ಲಿ ಇವರ ಮದುವೆ ಜರುಗಿತು. ಗೌತಮಿ ಯಾದವ್ ನಟಿಸಿರುವ ಪಪ್ಪೈಟ್ಸ್ ಎಂಬ ಕಿರುಚಿತ್ರಕ್ಕೆ ಪತಿ ಅಭಿಷೇಕ್ ಕಾಸರಗೂಡು ನಿರ್ದೇಶನ ಮಾಡಿರೋದು ವಿಶೇಷ. ಗೌತಮಿ ಯಾದವ್ ಹಾಗೂ ಅಭಿಷೇಕ್ ಕಾಸರಗೂಡು ಪ್ರಾಣಿ ಪ್ರಿಯರು. ಪ್ರಿನ್ಸ್, ವಿಂಕ್, ಹ್ಯಾಪಿ, ಕಾಫಿ ಎಂಬ ಶ್ವಾಸನಗಳಿಗೆ ಈ ದಂಪತಿ ಪೋಷಕರು. ಗೌತಮಿ ಯಾದವ್ ಅವರ ಸ್ಮಾರ್ಟ್ ಸ್ಟೋರಿ ಬಿಗ್ ಬಾಸ್ ಮನೆಗಳಿಗೆ ಮೊದಲ ಸ್ಪರ್ಧೆಯಾಗಿ ಕಾಲಿಟ್ಟಿರುವ ಗೌತಮಿ ಯಾದವ್ ಸ್ವರ್ಗಕ್ಕೆ ಹೋಗಿದ್ದಾರಾ, ನರಕಕ್ಕೆ ಹೋಗಿದ್ದಾರಾ ಎಂಬುದು ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ.